ಆತ ಜನರ ಪಾಲಿನ ಆಪತ್ ಬಾಂಧವನಂತೆ ಗುರುತಿಸಿಕೊಂಡಿದ್ದ. ಯಾವುದೇ ಅನಾಹುತ ಸಂಭವಿಸಿದ್ರೂ ಅಪಘಾತ ಆದ್ರೂ ಆಂಬ್ಯುಲೆನ್ಸ್ ಜೊತೆ ಎಂಟ್ರಿ ಕೊಟ್ಟಿದ್ದ. ಜನರ ಸೇವಕ ಅಂತ ಓಡಾಡ್ತಿದ್ದ ಕ್ರಿಮಿಯ ಡ್ರಗ್ಸ್ ದಂಧೆ ಬಯಲಾಗಿದೆ. ಅದೇನ್ ಬಿಲ್ಡಪ್, ಅದೇನ್ ಶೋಕಿ, ಗಗಲ್ ಹಾಕೊಂಡು ಲುಕ್ಕು, ಹೀರೋ ರೇಂಜ್ಗೆ ಫೋಸು, ಆಂಬುಲೆನ್ಸ್ ಓಡಿಸ್ತಾ ಸಮಾಜ ಸೇವಕನಂತೆ ವೇಷ, ಜನರ ಎದುರು ಆಪತ್ ಬಾಂಧವನಂತೆ ಮುಖವಾಡ ಧರಿಸಿದ್ದವನ ಡ್ರಗ್ಸ್ ದಂಧೆ ಬಯಲಾಗಿದೆ. ಜಲೀಲ್ ಬಾಬಾನ ಡ್ರಗ್ಸ್ ಕರಾಳ ದಂಧೆ ಬಯಲು. ಆಂಬುಲೆನ್ಸ್ನಲ್ಲಿ ಡ್ರಗ್ಸ್ ಸಾಗಿಸಿ ಪೆಡ್ಲರ್ಗಳಿಗೆ ಸಪ್ಲೈ. ಫೋಟೋದಲ್ಲಿ ಇರುವ ಈತ ಜಲೀಲ್ ಅಲಿಯಾಸ್ ಜಲೀಲ್ ಬಾಬಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಚಿರಪರಿಚಿತ. ಅಪಘಾತ ಆಗ್ಲಿ, ಅನಾಹುತ ಸಂಭವಿಸ್ಲಿ, ಜಲೀಲ್ ಬಾಬಾ ಅಲ್ಲಿಗೆ ಆಂಬುಲೆನ್ಸ್ ಸಮೇತ ಎಂಟ್ರಿ ಕೊಡ್ತಾ ಇದ್ದ. ಹೀಗಾಗಿ ಜನರೆಲ್ಲ ಇವನನ್ನ ಆಪತ್ ಬಾಂಧವ ಅಂತಾನೆ ಕರೀತಾ ಇದ್ರು. ಇದೀಗ ಜಲೀಲ್ ಬಾಬಾನ ಕರಾಳ ಮುಖ ಕಳಚಿದೆ. ಆಂಬುಲೆನ್ಸ್ ನಲ್ಲಿ ಡ್ರಗ್ಸ್ ಸಾಗಿಸಿ ಪೂರೈಸ್ತಾ ಇದ್ದ ಅನ್ನೋ ವಿಚಾರ ಹೊರಗೆ ಬಂದಿದೆ. ಅಷ್ಟಕ್ಕೂ ಜಲೀಲ್ ಬಾಬಾನ ಡ್ರಗ್ಸ್ ದಂಧೆ ಹೊರಬಂದಿದ್ದೇ ರೋಚಕ. ಜೂನ್ 25ರಂದು ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಎಂಬಾತ ಮಂಗಳೂರಿನಲ್ಲಿ ಎಂಡಿಎಂಎ ಸಮೇತ ತಗಲಾಕೊಂಡಿದ್ದ. ಮನು ವಿಚಾರಣೆ ವೇಳೆ ದೆಹಲಿಯಿಂದ ಡ್ರಗ್ಸ್ ಬರ್ತಾ ಇರುವ ಮಾಹಿತಿ ಸಿಕ್ಕಿತ್ತು. ಇವನ ಮಾಹಿತಿ ಆಧರಿಸಿ ಜುಲೈ 15ರಂದು ಬಾಗಲಕೋಟೆಯ ಲಾಡ್ಜ್ ಮೇಲೆ ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ನಡೆಸಿ 5 ಕೋಟಿ ಮೌಲ್ಯದ ಎಂಡಿಎಂಎ ಸೀಸ್ ಮಾಡಿದ್ರು. ಬೆಳ್ತಂಗಡಿಯ ಮೊಹಮ್ಮದ್ ಅಲ್ಫಾಜ್, ಮೊಹಮ್ಮದ್ ಮುಸ್ತಫಾ ಕೆಡ್ಡಾಗೆ ಬಿದ್ದಿದ್ರು. ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಬೆಳ್ತಂಗಡಿಯ ಅಲ್ತಾಫ್ ಮುಸ್ತಾಫನಿಗೆ ಸಿಸಿಬಿ ಸರಿಯಾಗಿ ರುಬ್ಬಿದೆ. ಈ ವೇಳೆ ಬೆಳ್ತಂಗಡಿಯ ಜಲೀಲ್ ಬಾಬಾನ ಡ್ರಗ್ಸ್ ದಂಧೆ ಹೊರಬಂದಿದೆ. ಜಲೀಲ್ ತನ್ನ ಆಂಬುಲೆನ್ಸ್ ನಲ್ಲಿ ಸ್ಥಳೀಯ ಡ್ರಗ್ ಪೆಡ್ಲರ್ಗಳಿಗೆ ಎಂಡಿಎಂಎ ಪೂರೈಸ್ತಾ ಇದ್ದ. ವೈದ್ಯರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಸಪ್ಲೈ ಮಾಡ್ತಾ ಇದ್ದ ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. ಡ್ರಗ್ಸ್ ದಂಧೆ ಬಯಲಾಗ್ತಾ ಇದ್ದಂತೆ ಜಲೀಲ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ಕಳೆದ 8 ದಿನಗಳಿಂದ ಕದೀಮನ ಪತ್ತೆಗೆ ವಿಶೇಷ ತಂಡಗಳು ಕಾರ್ಯಾಚರಣೆಗೆ ಇಳಿದಿವೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.